ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂನ್ ರೈಡರ್ ಚಂದು. ಇವಾಗ ನೀವು ಬೋರ್ಡ್ ಮೇಲೆ ನೋಡಿರ್ಬೋದು ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದು ಹೇಳಿ. ಇವತ್ತಿನ ಬ್ಲಾಗು ಈ ಕೆ ಗುಡಿ ವೈಲ್ಡರ್ನೆಸ್ ಕ್ಯಾಂಪ್ಗೆ ಬನ್ನಿ. ದಾರಿಯಲ್ಲಿ ಸಾಕ್ತಾ ನಿಮಗೆ ಈ ಕ್ಯಾಂಪ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿದಿನ ದಿನನಿತ್ಯದ ಕೆಲಸ ಮಾಡ್ತಾ ಅದೇ ಕೆಲಸ ಮಾಡಿ ನಮಗೆ ಬೇಜಾರು ಬಂದುಬಿಟ್ಟಿರುತ್ತೆ. ಆ ಬೇಜಾರು ಕಳೆಯೋಕ್ಕೆ ನಮಗೆಲ್ಲ ಅನಿಸ್ತಾ ಇರುತ್ತೆ ನಾವು ಪ್ರಕೃತಿ ಮಡಿಲಲ್ಲಿ ಹೋಗಿ ಕೂತ್ಕೊಂಡು ಕಾಲ ಕಳೆದು ಮನಸ್ಸಿನ ಬೇಸರವನ್ನೆಲ್ಲ ಕಳಿಬೇಕು ಅಂತೇಳಿ. ಕಳಿಬೇಕಂತಿರೋ ಸ್ಥಳಗಳಲ್ಲಿ ಇದು ಕೆ ಗುಡಿ ವೈಲ್ಡರ್ನೆಸ್ ಕ್ಯಾಂಪು, ಈ ಬಿಹಾರ್ ಹಿಲ್ಸು ಅದಕ್ಕೆ ಪರ್ಫೆಕ್ಟ್ ಆಗಿರುವ ಜಾಗ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಾಗ ಹೇಗೆ ಇದೆ ಅಂತ ಹೇಳಿದ್ರೆ, ಈ ಜಾಗ ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸ್ನ ಎರಡೂ ಕೂಡಿಸುವಂಥ ಒಂದು ಕೊಂಡಿಯಾಗಿದೆ. ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ನಿಸರ್ಗ ರಮಣೀಯ ಸ್ಥಳಗಳು ತುಂಬ ಜಾಗಗಳಿವೆ. ಆ ಥರ ಜಾಗಗಳಲ್ಲಿ ಇದು ಬಿಹಾರ್ ಹಿಲ್ಸು ಒಂದು ಜಾಗ ಅಂತಂದು ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಬಿಹಾರ್ ಹಿಲ್ಸ್ ಅಲ್ಲಿ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಧಾರ್ಮಿಕ ಕೇಂದ್ರವಾಗಿದ್ದರೆ, ಈ ಕೆ ಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಒಂದು ವನ್ಯಧಾಮ ಆಗಿದ್ದು ಇದರಲ್ಲಿ ಸಸ್ಯ ಸಂಕುಲಗಳ ಆಗರವೇ ಆಗಿದೆ. ನಾವು ಇಲ್ಲಿ ನೀವು ರಸ್ತೆ ನೋಡ್ತಾ ಇರ್ಬೋದು, ಇಲ್ಲಿ ಹೋಗ್ತಾ ಇದ್ರೆ ನಮಗೆ ಒಂದು ಸಫಾರಿ ರೈಡ್ ಮಾಡ್ದಂಗೆ ಒಂದು ಫೀಲ್ ಬರುತ್ತೆ. ಹಾಗೆ ನೀವು ಇಲ್ಲಿ ನಿತ್ಯಹರಿದ್ವರ್ಣ ಕಾಡುಗಳ ಮರಗಳನ್ನು ನೋಡಿ, ಇದು ಎತ್ತರವಾಗಿ ಬೆಳೆದ್ಬಿಟ್ಟು ನಾವು ಬಾಗಿ ನಮ್ಮನ್ನ ಕೈ ಬೀಸಿ ಆಧಾರದಿಂದ ಕಾಡಿನೊಳಗೆ ಸ್ವಾಗತ ಮಾಡ್ತಾ ಇದೆ ಅಂತ ಒಂದು ಫೀಲ್ ಬರುತ್ತೆ. ಇದೊಂದು ಹಚ್ಚ ಹಸಿರಾದ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ ನಿಮಗೆ 800ಕ್ಕೂ ವಿವಿಧ ಗಿಡ ಮರಗಳ ಪ್ರಭೇದಗಳು ನಿಮಗೆ ಸಿಗ್ತವೆ. ಆಮೇಲೆ 27 ಬಗೆಯ ಸಸ್ತನಿಗಳು ಸಿಗ್ತವೆ. ಆಮೇಲೆ 260ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತೆ 22 ಬಗೆಯ ಸರೀಸೃಪಗಳು ಅಂದರೆ ಹಾವು, ಆ ಥರ ಇಲ್ಲಿ ನಿಮಗೆ ಈ ಕಾಡಲ್ಲಿ ನೋಡಕ್ಕೆ ಸಿಗ್ತವೆ. ಈ ಕಾಡಲ್ಲಿ ನಿಮಗೆ ಇದೇ ಅಲ್ಲದೆ ಆನೆ, ಹುಲಿ, ಕರಡಿ, ಜಿಂಕೆ, ಕಡಮೆಗಳನ್ನು ನಿಮಗೆ ದಾರಿಲಿ ಹೋಗ್ಬೇಕಾದ್ರೆ ಸಿಗ್ತವೆ. ಇಲ್ಲಿ ನಿಮಗೆ ನಾವು ದಾರಿಲಿ ಹೋಗ್ಬೇಕಾದ್ರೆ ಒಂದು ಆನೆ ಕಾಣಿಸ್ತು, ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಇದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಕಾಣ್ತಾ ಇದೆ ಅನ್ಕೋತೀನಿ. ಇಲ್ಲಿ ಆನೆ ಸ್ವಲ್ಪ ದೂರದಲ್ಲಿತ್ತು. ಇಲ್ಲಿ ಇದು ಒಂದು ಸಿಂಗಲ್ ಆಗಿ ಹೋಗ್ತಾ ಇತ್ತು ಆನೆ. ಕೆಲವೊಂದು ಟೈಮಲ್ಲಿ ಒಂದು 3-4 ಆನೆ ಹಿಂಡೆ ಹೋಗ್ತಾ ಇರುತ್ತೆ. ಇಲ್ಲಿ ಬರೀ ಆನೆ ಅಷ್ಟೇ ಅಲ್ಲ, ಕರಡಿ, ಕಾಡೆಮ್ಮೆ ಮತ್ತು ಚಿರತೆ, ಹುಲಿ ಇವೆಲ್ಲ ನಿಮಗೆ ಸಫಾರಿಯಲ್ಲಿ ಹೋಗೋದಲ್ಲಿ ಅಷ್ಟೇ ಅಲ್ಲ, ನಿಮಗೆ ದಾರಿಲಿ ಹೋಗಬೇಕಾದ್ರೂ ನಿಮಗೆ ಇವೆಲ್ಲ ಪ್ರಾಣಿ ಕಾಣಿಸುತ್ತೆ. ನಿಮಗೆ ನೀವು ಇಲ್ಲಿ ಹೋಗಬೇಕಾದ್ರೆ ದಯವಿಟ್ಟು ಕಾರಿಂದ ಅಥವಾ ವೆಹಿಕಲಿಂದ ಇಳಿಬೇಡಿ. ಆಮೇಲೆ ನಿಮ್ಗೇನಾದ್ರು ಕಂಡ್ರೂ ದಯವಿಟ್ಟು ಸೈಲೆಂಟಾಗಿ ಅದನ್ನ ನೋಡಿ ಅದಕ್ಕೆ ಸೌಂಡ್ ಮಾಡೋದು, ಅದಕ್ಕೆ ಇರಿಟೇಟ್ ಮಾಡೋದೆಲ್ಲ ಮಾಡಬೇಡಿ. ಮತ್ತು ದಾರಿಯಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಮಂಗೆ ಎಲ್ಲ ಕಾಣ್ತವೆ, ಅದಕ್ಕೆಲ್ಲ ಆಹಾರ ನೀಡೋದು ಮತ್ತು ಕಾರಿಂದ ಇಳಿದು ಕೆಳಗಡೆ ಎಲ್ಲ ಕಾಡಲ್ಲೆಲ್ಲ ಹೋಗೋದು ಇಲ್ಲೆಲ್ಲ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಹೋಗಬೇಡಿ. ನಿಮ್ಮ ಮೇಲೆ ಮತ್ತು ಎನಿಮಲ್ಸು ಅಟ್ಯಾಕ್ ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇಲ್ಲಿ ವೆಹಿಕಲಿಂದ ಇಳಿಯೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ಈ ಕಾಡಿಗೆ ಬಿಹಾರ್ ಹಿಲ್ಸ್ಗೆ ಕೆ ಗುಡಿಗೆ ಬರೋಕ್ಕೆ ನಿಮಗೆ ನಿಮ್ಮದೇ ಆದ ವೆಹಿಕಲಲ್ಲಿ ಬರೋಕ್ಕೆ ಇಲ್ಲಿ ಅಲೋವ್ ಇದೆ. ಕಾರು, ಬೈಕು, ಅದೇ ರೀತಿ ವಿವಿಧ ವೆಹಿಕಲ್ಗಳಲ್ಲಿ ನೀವು ಬರ್ಬೋದು. ಆದರೆ ಬರಬೇಕಾದ್ರೆ ಎಂಟ್ರೆನ್ಸಲ್ಲಿರುವಂಥ ಚೆಕ್ ಪೋಸ್ಟಲ್ಲಿ ನಿಮ್ಮ ಹೆಸರು, ವೆಹಿಕಲ್ ನಂಬರು ಎಲ್ಲ ನೋಂದಣಿ ಮಾಡಿಸ್ಬಿಟ್ಟು ಇಲ್ಲಿ ಚಾರ್ಜಸ್ನ ಪೇ ಮಾಡಿ 20 ರೂಪೀಸ್ ಇದೆ. 20 ರೂಪೀಸ್ನ ಪೇ ಮಾಡಿಬಿಟ್ಟು ನೀವು ಒಳಗಡೆ ಬರ್ಬೋದು. ಹಾಗೆ ನಿಮಗೆ ವೆಹಿಕಲ್ ಇಲ್ಲಿ ಸ್ವಂತ ವೆಹಿಕಲ್ ಇಲ್ಲ ಅಂದರೆ ನಿಮಗೆ ಗೌರ್ಮೆಂಟ್ ಬಸ್ದು ಇಲ್ಲಿ ಫೆಸಿಲಿಟಿ ಎಲ್ಲ ಇದೆ, ನೀವು ಅದರಲ್ಲೂ ಬರ್ಬೋದು. ಭಾಗಶಃ ಅರಣ್ಯ ಪ್ರದೇಶವನ್ನೇ ಹೊಂದಿರುವಂಥ ಈ ಚಾಮರಾಜನಗರದಲ್ಲಿ ಇದರಲ್ಲಿರುವಂಥ ಕಾಡುಗಳಲ್ಲಿ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ ಅಂತಂದು
ಹೇಳಿದರೆ ತಪ್ಪಾಗೋದಿಲ್ಲ. ಈ ಕೆ ಗುಡಿಲಿ ಪಕ್ಷಿಗಳ ಬಗ್ಗೆ ಪರಿಚಯ ಮತ್ತು ಅದರ ಸಂತತಿಗಳು ಮತ್ತು ಪಕ್ಷಿಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು 10 ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಅಂತಂದು ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಹಿಂದೊಮ್ಮೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹಾರ್ನ್ಬಿಲ್ ಎಂಬ ಪಕ್ಷಿ ಪ್ರಭೇದ ಕಾಣಿಸ್ಕೊಂಡಿತ್ತು. ಹಾಗೆ 2021 ಪಕ್ಷಿಗಳ ಜನಗಣತಿ ಪ್ರಕಾರ ಗ್ರೇಟ್ ಹಾರ್ನ್ಬಿಲ್ ಎಂಬ ಪಕ್ಷಿ ಪ್ರಭೇದ ಕೆ ಗುಡಿ ಅರಣ್ಯ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ ಅಂತಂದು ಇಲ್ಲಿನ RFO ವಿನೋದ್ ಅವರು ಮಾಹಿತಿ ನೀಡಿದ್ರು. ಹಾಗೆ ಅವರು ಈ ದಾಂಡೇಲಿಯಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಮತ್ತೆ ಈಗಿರೋ ಕೆಗುಡಿ ಇಲ್ಲಿ ಮಾಹಿತಿ ಪ್ರಕಾರ ದ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಬರೀ ಬೆರಳಿಕೆಷ್ಟು ಮಾತ್ರ ಇದೆ ಎಂದು ಮಾಹಿತಿ ಇದೆ. ಬನ್ನಿ, ಇಲ್ಲೆಲ್ಲ ಕಾಣ್ತಾ ಇರೋದೇ ಇದು ಕೆಗುಡಿ ವೈಲ್ಡರ್ನೆಸ್ ಕ್ಯಾಂಪು. ಬನ್ನಿ, ಹೋಗ್ತಾ ಹೋಗ್ತಾ ನಿಮಗೆ ಈ ಕ್ಯಾಂಪ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅವಾಗಲೇ ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಹೇಳ್ತಾ ಇದ್ದೆ. ಈ ಹಾರ್ನ್ಬಿಲ್ ಪಕ್ಷಿಯನ್ನ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂದರೆ ಮುಂಗಟ್ಟೆ ಹಕ್ಕಿ ಅಂತಂದು ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಹೇಳಬೇಕಂದ್ರೆ ಇದೊಂದು ಸುಂದರವಾದ ಪಕ್ಷಿಯಾಗಿದೆ. ಹಳದಿ ಬಣ್ಣದ ವಿಶಿಷ್ಟ ಮತ್ತು ಉದ್ದದ ಕೊಕ್ಕನ್ನು ಇದು ಹೊಂದಿದೆ. ಮತ್ತು ಇದು ಬೇರೆ ಪಕ್ಷಿಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟವಾಗಿದ್ದು ವಿಶ್ವದಾದ್ಯಂತ ಸುಮಾರು 53 ಪ್ರಭೇದಗಳನ್ನು ಈ ಹಾರ್ನ್ಬಿಲ್ ಪಕ್ಷಿ ಹೊಂದಿದೆ. ಭಾರತದಲ್ಲಿ ನಿಮಗೆ 9 ವಿವಿಧ ಬಗೆಯ ಹಾರ್ನ್ಬಿಲ್ ಪಕ್ಷಿಗಳು ಕಾಣ್ತದೆ. ಹಾಗೆ ಕರ್ನಾಟಕದಲ್ಲಿ ನಿಮಗೆ 4 ಬಗೆಯ ಹಾರ್ನ್ಬಿಲ್ಗಳು ನಿಮಗೆ ಕಾಣಸಿಗ್ತದೆ. ಇದರಲ್ಲಿ 4 ಬಗೆಯದು ಯಾವುದಿದೆ ಅಂದರೆ ಮಲಬಾರ್ ಗ್ರೇಟ್ ಹಾರ್ನ್ಬಿಲ್, ಇಂಡಿಯನ್ ಗ್ರೇ ಹಾರ್ನ್ಬಿಲ್, ಮಲಬಾರ್ ಪೈಡ್ ಹಾರ್ನ್ಬಿಲ್ ಮತ್ತು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಎಂಬ 4 ಪಕ್ಷಿ ಪ್ರಭೇದಗಳು ನಿಮಗೆ ಕರ್ನಾಟಕದಲ್ಲಿ ಕಾಣಸಿಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಈ ಪ್ರದೇಶವೇ ಕೆಗುಡಿ. ಈ ಕೆಗುಡಿ ಅಂತಂದು ಏನಕ್ಕೆ ಹೆಸರು ಬಂತಂತ ಹೇಳಿದರೆ ಇಲ್ಲಿ ಖ್ಯಾತ ದೇವರಾಯನ ಒಂದು ಗುಡಿ ಇದೆ. ಅದಕ್ಕೆ ಈ ಪ್ರದೇಶದ ಹೆಸರು ಕೆಗುಡಿ ಅಂತಂದು ಬಂತು. ಇಲ್ಲಿ ಒಳಗಡೆ ಹೋಗೋಣ. ಇದೇ ಕೆಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಮೇನ್ ಆಫೀಸು. ಮತ್ತು ಇಲ್ಲಿ ಒಳಗಡೆ ಖ್ಯಾತ ದೇವರಾಯಂದು ಗುಡಿನೂ ಇದೆ. ಅದನ್ನೂ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದೇ ಖ್ಯಾತ ದೇವರಾಯನ ಗುಡಿ. ಇದಕ್ಕೆ ಒಂದು ಗುಡಿ ಮಾಡಿ ಒಳಗಡೆ ದೇವರದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ಬನ್ನಿ, ಆ ದೇವ್ರು ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಿಮಗೆ ಒಳಗಡೆ ಸಿಗುವಂಥ ಮೂರ್ತಿ ಇದು ಬೇರೆ ದೇವಸ್ಥಾನಕ್ಕೆ ನೋಡಿದರೆ ಇದು ಡಿಫ್ರೆಂಟ್ ಆಗಿದೆ. ಯೂಶಲಿ ಎಲ್ಲ ಕಲ್ಲಿನ ಒಳಗಡೆ ಮೂರ್ತಿನ ಕೆತ್ತಿರ್ತಾರೆ. ಬಟ್ ಇಲ್ಲಿರುವಂಥ ಮೂರ್ತಿನ ನೀವು ನೋಡಿದರೆ ಹಲವಾರು ಕಲ್ಲುಗಳನ್ನು ಕೂಡಿಸಿ ಒಂದು ದೇವ್ರ ಮೂರ್ತಿ ಮಾಡಿದ್ದಾರೆ. ನೀವು ನೋಡ್ಬೋದು. ಇಲ್ಲಿ ಇಲ್ಲಿರುವಂಥ ಪ್ರಕೃತಿ ಸೌಂದರ್ಯ, ಹಚ್ಚ ಹಸಿರಿನ ಕಾಡು, ಮುಗಿಲೆತ್ತರದ ಮರಗಳು ಇಲ್ಲಿ ನಮಗೆ ಕಲ್ಪನೆಗೂ ಮೀರಿದಂಥ ಒಂದು ಅನುಭವ ನಮಗೆ ಕೊಡುತ್ತೆ. ನಮ್ಮ ಪ್ರತಿದಿನ ಕೇಳಿದಂಥ ಕರ್ಕಶ ಶಬ್ದಗಳು ನಾವು ಈ ಪರಿಸರಕ್ಕೆ ಬಂದ ತಕ್ಷಣ ಸಿಗುವಂಥ ಒಂದು ಅನುಭವ. ಇಲ್ಲಿ ಪರಿಸರದ ನಿಸರ್ಗ ರಮಣೀಯ ದೃಶ್ಯ, ಮತ್ತು ಇಲ್ಲಿ ಸಿಗುವಂಥ ಗಾಳಿ, ಇಲ್ಲಿ ಸಿಗುವಂಥ ಬೆಳಕು, ಇಲ್ಲಿ ಸಿಗುವಂಥ ಪಕ್ಷಿಗಳ ಚಿಲಿಪಿಲಿ ಕಲರವ ಮತ್ತು ಪ್ರಾಣಿಗಳ ಸದ್ದು ನಮಗೆ ಅನುಭವಕ್ಕೂ ಕಲ್ಪನೆಗೂ ಮೀರಿದಂಥ ಒಂದು ಅನುಭವ ನಮಗೆ ಸಿಗುತ್ತೆ. ಇದು ಪದಗಳಲ್ಲಿ ಹೇಳಲಾಗದಂಥ ಒಂದು ಅನುಭವ. ಇದನ್ನು ನೀವೇ ಇಲ್ಲಿ ಬಂದು ಅನುಭವಿಸಿ ಅಂತ ನಾನೊಂದು ನಿಮಗೆ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಕಾಣ್ತಾ ಇರುವಂಥ ಆಫೀಸೇ ಇದು ಮೇನ್ ಆಫೀಸು, ಜಂಗಲ್ ಲಾಡ್ಜ್ ರೆಸಾರ್ಟ್ಸ್ದು. ಇಲ್ಲಿ ತುಂಬ ನೀಟಾಗಿ ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಏನಾದರೂ ಹೋಗಬೇಕು ಅಂತ ಹೇಳಿದರೆ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಬುಕ್ ಎಲ್ಲ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಇಲ್ಲ ಇವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ನೀವು ಬುಕ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ ಡೀಟೇಲ್ ಹಾಕಿದ್ದಾರೆ. ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇದು ಲಂಚು, ಡಿನ್ನರು ಮತ್ತು ಕಾಫಿ ಟೈಮಿಂಗ್ಸು ವಿತ್ ಸಫಾರಿ ಟೈಮಿಂಗ್ಸ್ ಎಲ್ಲ ಹಾಕಿರೋದು. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಇದನ್ನು ತೋರಿಸ್ತೀನಿ, ಪ್ರೈಸ್ ಡೀಟೇಲ್ಸು. ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ದು ಇದು ವೀಕ್ ಡೇ ಮತ್ತು ವೀಕೆಂಡ್ ಡೇಸ್ ಸಪ್ರೇಟಾಗಿ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ವೀಕ್ ಡೇಸಲ್ಲಿ 20% ಇದ್ದರೆ ವೀಕೆಂಡಲ್ಲಿ 10% ಡಿಸ್ಕೌಂಟ್ ಇದೆ. ಇಲ್ಲಿ ಇಂಡಿವಿಜುವಲ್ ಆಗಿ ಟ್ರಾವೆಲ್ ಮಾಡಬೇಡಿ, ಮಾಡಿದರೆ ನಿಮ್ಗೆ 30% ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದೇ ಸಫಾರಿ ಜೀಪು, ಇದರಲ್ಲೇ ನಿಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ನಾನು ಇವಾಗ ತೋರಿಸ್ತಾ ಇರೋ ವೇನೇ ಇಲ್ಲಿ ಜಂಗಲ್ ಲಾಡ್ಜ್ ರೂಮ್ಸ್ಗೆ ನಿಮಗೆ ಹೋಗೋಕ್ಕೆ ನಿಮಗೆ ದಾರಿದು. ಬನ್ನಿ ಒಳಗಡೆ ಹೋಗ್ತಾ ಇನ್ನಷ್ಟು ಮಾಹಿತಿನ ಕೊಡ್ತೀನಿ.
ನೀವು ಈ ರೆಸಾರ್ಟಲ್ಲಿ ಇದ್ರೆ ಬೆನಿಫಿಟ್ ಏನಂತ ಹೇಳಿದ್ರೆ ನೀವು 2 ಸಲ ಸಫಾರಿ ಮಾಡ್ಬೋದು ವಿದೌಟ್ ಎನಿ ಎಕ್ಸ್ಟ್ರಾ ಚಾರ್ಜಸ್ಸು. ನೀವು ಬುಕ್ಕಿಂಗ್ ಮಾಡಿರೋ ಅಮೌಂಟಲ್ಲೇ 2 ಸಲ ಸಫಾರಿ ಮಾಡ್ಬೋದು. ಫಸ್ಟ್ ಸಫಾರಿ ಯಾವತ್ತನ ನೀವು ಚೆಕ್ಕಿನ ದಿನ ಈವ್ನಿಂಗ್ 3 PM to 6 PM 3 ಅವರ್ಸು. ನೆಕ್ಸ್ಟ್ ಡೇ ಮಾರ್ನಿಂಗು 6 to 9 AM 2 ಸಲ ಸಫಾರಿ ಮಾಡ್ಬೋದು. 2 ಟೈಮಿಂಗ್ಸಲ್ಲಿ ನಿಮಗೆ ಬೆಸ್ಟ್ ಚಾನ್ಸ್ ಇರುತ್ತೆ ನಿಮಗೆ ಪ್ರಾಣಿನ ನಿಮಗೆ ನೋಡಲಿಕ್ಕೆ. ಇಲ್ಲಿರುವಂಥ ಪ್ರಾಣಿ ಆನೆ, ಕಾಡೆಮ್ಮೆ, ಚಿರತೆ, ಹುಲಿ ಮತ್ತು ಹೀಗೆ ಕರಡಿ ಮತ್ತು ಅನೇಕ ರೀತಿ ಪಕ್ಷಿ ಪ್ರಭೇದಗಳು ಅರೌಂಡ್ 250 ಪಕ್ಷಿ ಪ್ರಭೇದಗಳು ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೀವು ಇಲ್ಲಿ ಜಂಗಲ್ ಲಾಡ್ಜಲ್ಲಿ ಇರೋಕ್ಕೆ ಬಂದಿರಲಿಲ್ಲ, ಜಸ್ಟ್ ಕೇಗುಡಿ ವಿಸಿಟ್ ಮಾಡೋಕ್ಕೆ ಬಂದಿದ್ರು, ಅವಾಗಲೂ ನೀವು ಸಫಾರಿ ಮಾಡ್ಬೋದು. ಅದರ ಟೈಮಿಂಗು ಈವ್ನಿಂಗು 3 to 6 ಇರುತ್ತೆ. ಬಟ್ 3 ಅವರ್ಸ್ ಇರಲ್ಲ, ಓನ್ಲಿ 1 ಅವರ್ ಇರುತ್ತೆ. 1 ಅವರ್ಗೆ ನಿಮಗೆ ಅರೌಂಡ್ 450 ಇಂದ ಚಾರ್ಜಸ್ ಎಲ್ಲ ಆಗುತ್ತೆ. ಡಿಫ್ರೆಂಟ್ ಕ್ಯಾಮ್ರಾಗೆ ಡಿಫ್ರೆಂಟ್ ಚಾರ್ಜಸ್ ಎಲ್ಲ ಇದೆ. ಮೊಬೈಲ್ ಕ್ಯಾಮ್ರಾಗೆ, ಆ್ಯಕ್ಷನ್ ಕ್ಯಾಮ್ರಾಗೆ, ಪ್ಲಸ್ ನಿಮಗೆ ಡಿಫ್ರೆಂಟ್ ಕ್ಯಾಮ್ರಾಗೆ ಡಿಫ್ರೆಂಟ್ ಚಾರ್ಜಸ್ ಎಲ್ಲ ಇರೋದು. ಇವಾಗ ನಿಮ್ಗೆ ಕಾಣ್ತಾ ಇರೋದೇ ಇದೆ ಲಾಗೌಟ್ ಹಟ್ಸು. ಇದೆಲ್ಲ ಪ್ರೈಸಸ್ ಎಲ್ಲ ಮುಂಚೆ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಈ ಜಂಗಲ್ ಲಾಡ್ಜ್ ರೆಸಾರ್ಟ್ನೇ ನೀವು ವಿಸಿಟ್ ಮಾಡಿದಾಗ ಇಲ್ಲಿ ಕ್ಲಿಯರಾಗಿ ರೂಲ್ಸ್ ಮಾಡಿದ್ದಾರೆ. ಡ್ರಿಂಕಿಂಗ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಅಂದರೆ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ನೀವು ಅಪ್ಪಿತಪ್ಪಿ ಸಿಕ್ಕೊಂಡ್ರೆ ಇಲ್ಲಿ ದೊಡ್ಡ ಮೊತ್ತದ ಅಮೌಂಟ್ನ ನೀವು ಫೈನಾಗಿ ಕಟ್ಟಬೇಕು. ಇಲ್ಲಿ ಕಾಣ್ತಾ ಇರೋದೇ ನೀವು ಕೇಗುಡಿ ಲೇಕು. ಇಲ್ಲಿ ನೀವು ನೋಡ್ಬೋದು ಹಲವಾರು ಪಕ್ಷಿ ಪ್ರಾಣಿಗಳು ಬಂದು ಇಲ್ಲಿ ನೀರು ಕುಡಿತಾ ಇರ್ತವೆ. ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ರೀತಿ ಪ್ಲೇಸಸ್ಸಿಗೆಲ್ಲ ಬಂದಾಗ ದಯವಿಟ್ಟು ನೀವು ಪ್ಲಾಸ್ಟಿಕ್ನ ಇಲ್ಲಿ ಕ್ಯಾರಿ ಮಾಡಬೇಡಿ. ತಪ್ಪಿ ಮಾಡಿದರೂ ಕೂಡ ದಯವಿಟ್ಟು ನೀವು ಅದನ್ನ ವಾಪಸ್ಸು ನಿಮ್ಮ ಜೊತೆ ತೊಗೊಂಡೋಗಿ ಅಂತಂದು ಹೇಳ್ತಾ, ನೀವು ಬಂದಾಗ ಈ ಪ್ಲೇಸ್ ಹೇಗಿತ್ತು ಅದೇ ರೀತಿ ನೀವು ಹೋಗಬೇಕಾದ್ರೂ ಈ ಪ್ಲೇಸ್ನ ಹಾಗೆ ಇಟ್ಟೋಗಿ ಅಂತಂದು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನಮ್ಮ ತಾಯಿ ಊಟ ಮಾಡಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮ್ಮಗೆ ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸ್ಥಳದ ಬಗ್ಗೆ ಮಾಹಿತಿ ಕೊಡುತ್ತಾ ಮತ್ತೆ ನಿಮಗೆ ಆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ ಫ್ರಮ್ ಕೇಗುಡಿ, ಗುಡ್ ಬೈ ಫ್ರಮ್ BR Hills.